ಯಾಸ್ಮೀನ್ ಖಾನ್ ಅಂತವರು ಬರೀತಾರೆ, ಗೊರಹರ್ಪಾಲ್ ಸಿಂಗ್ ಅಂತವರು ಬರೀತಾರೆ, ಅವತ್ತಿನ ದಿನ ಭಾರತ ವಿಭಜನೆ ಆದಾಗ ಭಾರತ ಪಾಕಿಸ್ತಾನದ ಗಡಿಗಳಲ್ಲಿ 82,000 ಜನ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿದ್ದಾವೆ. 82,000 ಜನ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು, ಸಿಖ್ ಹೆಣ್ಣು ಮಕ್ಕಳು. ಮನೆಯಲ್ಲಿದ್ದಂಥವ್ರು ಎಲ್ಲರೂ ಸತ್ತಂತ ಸಂದರ್ಭದಲ್ಲಿ ಮಣ್ಣಲ್ಲಿ ಉಳ್ಕೊಂಡಿದ್ದು 3 ಜನ. ಅಪ್ಪ, ಹಿರಿಯ ಮಗಳು, ಕಿರಿಯ ಮಗ, 3 ಜನ ತಪ್ಪಿಸ್ಕೊಂಡು ಬರಬೇಕು ಭಾರತದ ಗಡಿಗೆ. ಮನೆಯ ಸುತ್ತಮುತ್ತ ಪಾಕಿಸ್ತಾನದ ಮತಾಂಧರು ತುಂಬಿಕೊಂಡು ನಿಂತಿದ್ದಾರೆ. ಮನೆಯಿಂದ ಹೊರಗೆ ಒಂದು ಹೆಜ್ಜೆ ಇಟ್ಟರೆ ಅವರ ಸಂಹಾರ ಆಗುತ್ತೆ ತಿಳಿದಂತ ತಂದೆ ಮುಂದೆ ಹೋಗ್ತಾರೆ. ಮನೆಯ ಗಡಿಯನ್ನ ದಾಟಿ ಹೊರಗೆ ನಿಂತು ಅವರು ತಮ್ಮಂತ ಬಲಿ ಕೊಟ್ಟು ಮಕ್ಕಳನ್ನ ತಪ್ಪಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಮತಾಂಧ್ರ ಕಲ್ಲುಗಳಿಗೆ, ದಂಡಗಳಿಗೆ ಬಲಿಯಾಗ್ತಿದ್ದಂತ ತಂದೆಯನ್ನ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ತಂದೆಯನ್ನು ನೋಡಿ ಸ್ತಬ್ಧವಾಗಿ ನಿಲ್ತಾರೆ. ಮಕ್ಕಳು ಏನು ಮಾಡಬೇಕು ತಿಳಿಯೋದಿಲ್ಲ. ಪುಟ್ಟ ಪುಟ್ಟ ಮಕ್ಕಳು ನಿಂತಿದ್ದಾರೆ, ಓಡ್ತಿಲ್ಲ ಅಂತ ನೋಡಿದ ಕೂಡಲೇ ತಂದೆ ಸಾಯೋಕು ಮುಂಚೆ ಕೊನೆ ಮಾತನ್ನ ಮಕ್ಕಳಿಗೆ ಹೇಳ್ತಾರೆ, ಭಾಗ್ ಮಿಲ್ಕಾ ಭಾಗ್ ಅಂತ. ಅವತ್ತಿನಿಂದ ಓಡ್ಲಿಕ್ಕೆ ಶುರು ಮಾಡಿದಂತ ಮಿಲ್ಕಾ ಸಿಂಗ್ ಇವತ್ತಿಗೂ ಜೀವನದಲ್ಲಿ ಓಡ್ತಿದ್ದೀನಿ ನಾನು ಅಂತ ಕಣ್ಣೀರಿಡ್ತಾ ಅವರ ಕಥೆಗಳನ್ನು ಹೇಳ್ಕೊಳ್ತಾರಲ್ಲ. ಇಂಥ ಎಷ್ಟು ಕಥೆಗಳು, ಎಷ್ಟು ಚರಿತ್ರೆಗಳು, ಎಷ್ಟು ಕಥೆ ಭಾಗಗಳು ಎಲ್ಲವನ್ನು ಮುಚ್ಚಿಡಲಾಯಿತು ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಿಂದ. ಯಾಕೆ ಅಂತ ಕೇಳಿದ್ರೆ ಅಂದಿನ ನಾಯಕರು ಉತ್ತರ ಕೊಡ್ತಾರೆ, ವಿ ಹ್ಯಾವ್ ಟು ಡೌನ್ ಪ್ಲೇ ದ ಟ್ರಾಜಿಡಿ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ 1947 ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆಸ್ ಪರ್ ಟು ಸೆಕ್ಯೂರ್ ದ ಸೆಕ್ಯುಲರಿಸಮ್ ಆಫ್ ದಿಸ್ ವೆರಿ ಕಂಟ್ರಿ. ಭಾರತದ ಜಾತ್ಯತೀತತೆ, ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ 1947ರಲ್ಲಿ ನಡೆದಂತ ವಿಭಜನೆಯ ಸಂದರ್ಭದ ದುರಂತವನ್ನ ನಾವು ಮುಂದಿನ ಪೀಳಿಗೆಗೆ ತಲುಪಿಸಬಾರ್ದಪ್ಪ, ದ್ವೇಷ ಬೆಳೆಸಬಾರ್ದು ಅನ್ನೋ ಕಾರಣ ಕೊಟ್ರು. ಇತಿಹಾಸದ ಪುಟಗಳನ್ನ ತಿರುವು ಹಾಕಬಹುದು, ಇತಿಹಾಸದ ಶಾಯಿಗಳನ್ನ ಗೀಚೋದ್ರಿಂದ ನಿಲ್ಲಿಸಬಹುದು. ಆದ್ರೆ ಆ ಇತಿಹಾಸದಲ್ಲಿ ಬಲಿಯಾದಂತ ಕುಟುಂಬಗಳ ಪರಿಸ್ಥಿತಿಗಳು ಎಷ್ಟು ಜನ ಇದ್ದಾರೆ. ನನ್ನ ಕಣ್ಣು ಮುಂದೆ ನನ್ನ ತಾಯಿಯನ್ನ ಕಳ್ಕೊಳ್ಳೋದು ನೋಡಿದ್ದೀನಿ ಅಂತ ಹೇಳುವಂತ ಮಕ್ಕಳು ಎಷ್ಟು ಜನ ಇದ್ದಾರೆ. ಅವರಿಗೆ ವಯಸ್ಸಾಗಿರ್ಬೋದು, ಅವರು ವೃದ್ಧರಾಗಿರ್ಬೋದು, ಆದ್ರೆ ಹೇಳ್ತಾರೆ ನಮಗೆ ಎಷ್ಟು ವಯಸ್ಸಾದ್ರೆ ಏನಪ್ಪ, ನಮ್ಮ ತಂದೆ ತಾಯಿಗೆ ಇವತ್ತಿಗೂ ನಾವು ಮಕ್ಕಳೇ ಅಲ್ವಾ ಅಂತ ತಂದೆ ತಾಯಂದ್ರನ್ನ ಕಣ್ಣು ಮುಂದೆ ಕಳ್ಕೊಂಡ್ವಿ ನಾವು. ಎಷ್ಟು ವಯಸ್ಸಾದ್ರೆ ಯಾವತ್ತು ಮೀರುತ್ತೆ ಆ ಕಷ್ಟ ನಮ್ಮದು. ಕಣ್ಣೀರಿಡುವಂತವ್ರು ಇದ್ದಾರೆ. ಅಂಥ ಪರಿಸ್ಥಿತಿಗಳನ್ನ ನೋಡಿ ಲಕ್ಷಾಂತರ ಜನರ ಸಂಹಾರ ಗಡಿ ಭಾಗದಲ್ಲಾಯ್ತು. ಯಾರ ಸೌಭಾಗ್ಯವಂತೋ ಅವರು ಗಡಿಯನ್ನ ದಾಟಿ ಟ್ರೈನ್ ಅನ್ನ ಹತ್ತಿ ಭಾರತಕ್ಕೆ ಬರಬೇಕು. ಆದ್ರೆ ಲಾಹೋರ್ ಟ್ರೈನ್ ಅನ್ನ ಹತ್ತಿದಂತ ಒಬ್ಬ ವ್ಯಕ್ತಿ ಜೀವ ಸಹಿತ ಅಮೃತ್ಸರದ ಗಡಿಯನ್ನ ತಲುಪಲಿಲ್ಲ. ಟ್ರೈನ್ ನ ತುಂಬಾ ಶವಗಳ ಡೇರೆಗಳನ್ನ ಕಳಿಸ್ಕೊಡಲಾಗಿತ್ತು. ಟ್ರೈನ್ ನ ಹಿಂದ್ಗಡೆ ಬರೆಯಲಾಗಿತ್ತು, ನೆಹರು ಮತ್ತು ಪಟೇಲರಿಗೆ ಸ್ವತಂತ್ರದ ಉಡುಗೊರೆ ಕೊಡ್ತಾ ಇದ್ದೀವಿ, ಸ್ವೀಕರಿಸಿ. ಟ್ರೈನ್ ನ ತುಂಬಾ ಶವಗಳ ಡೇರೆಗಳು. ಅದ್ರಲ್ಲೂ ಯಾರು ಸೌಭಾಗ್ಯದಿಂದ ತಪ್ಪಿಸಿಕೊಂಡು ಬಂದ್ರು, ಭಾರತಕ್ಕೆ ಬಂದ್ರು, ಯಾವ ಪರಿಸ್ಥಿತಿನಲ್ಲಿ ನಿರಾಶ್ರಿತರಾಗಿ ತನ್ನ ದೇಶ ಅಂತ ಹೇಳ್ಕೊಳ್ಬೇಕಾಗಿದ್ದಂತ ಇದೇ ಭೂಮಿನಲ್ಲಿ, ತನ್ನದೇ ನೆಲದಲ್ಲಿ ತಾನೇ ನಿರಾಶ್ರಿತರಾಗಿ ಬರುವಂತ ಪರಿಸ್ಥಿತಿ ಆ ಹಿಂದೂಗಳಿಗೆ ಬಂತು, ಸಿಖ್ಖರಿಗೆ ಬಂತು. ಯಾರ್ಯಾರು ನಿರಾಶ್ರಿತರಾಗಿ ದೇಶಕ್ಕೆ ಬಂದ್ರು ಅವರ ಹತ್ರ ಮಾತಾಡಿಸ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಹೋಗ್ತಾರೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎಂಬ ಪುಸ್ತಕ ಇದೆ, 16 ವಾಲ್ಯೂಮ್ಗಳ ಪುಸ್ತಕ. ಯಾವತ್ತಾದ್ರೂ ಓದಿ ನೋಡಿ, ನನ್ನ ಮಾತಲ್ಲ. ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ. ನಿರಾಶ್ರಿತರಾಗಿ ಆಶ್ರಯ ಬಯಸಿ ಬಂದಂತ ಹಿಂದೂ ಮತ್ತು ಸಿಖ್ಖರ ಕುಟುಂಬಗಳಿಗೆ ಮುಂದೆ ಮಾತಾಡ್ಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಐ ಅಂಡರ್ಸ್ಟ್ಯಾಂಡ್ ಯು ವಾಂಟ್ ಟು ಗೋ ಬ್ಯಾಕ್ ಟು ಯುವರ್ ಲ್ಯಾಂಡ್ಸ್ ಅಂಡ್ ಸ್ನ್ಯಾಚ್ ಯುವರ್ ಹೋಮ್ಸ್ ಬ್ಯಾಕ್ ಫ್ರಮ್ ಯುವರ್ ಅಫೆಂಡರ್ಸ್, ಬಟ್ ಐ ಬಿಲೀವ್ ಯು ಶಲ್ ನಾಟ್ ಡೂ ಸೋ. And if you do so, if you go back to your lands, I believe you shall go back with love and not with hatred. And even if you die, you shall die without hatred in your heart. ನಾನು ಭಾವಿಸ್ತೀನಿ, ನನಗೆ ಅರ್ಥ ಆಗುತ್ತೆ, ನೀವು ವಾಪಸ್ ನಿಮ್ಮ ನೆಲಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೀರಾ, ನಿಮ್ಮ ಮನೆಗಳನ್ನ ವಾಪಸ್ ತಗೊಳ್ಬೇಕು ಅಂತ ನೀವು ಆಸೆ ಪಡ್ತೀರಾ, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ನಂಬ್ತೀನಿ ನೀವ ಕೆಲಸ ಮಾಡುವಂತಿಲ್ಲ. ಅಕಸ್ಮಾತ್ ನಿಮ್ಮ ನೆಲಗಳಿಗೆ ನೀವು ವಾಪಸ್ ಹೋಗ್ತೀನಿ ಅಂದ್ರೆ ಹೋಗಿ, ಆದ್ರೆ ದ್ವೇಷವನ್ನು ಇಟ್ಕೊಂಡು ಹೋಗ್ಬೇಡಿ, ಪ್ರೀತಿಯನ್ನ ಇಟ್ಕೊಂಡು ಹೋಗಿ. ಆ ಭೂಮಿನಲ್ಲಿ ನೀವು ಸತ್ತರೆ ದ್ವೇಷ ಇಲ್ಲದೆ ಸಾಯಿರಿ, ಇದು ನಮಗೆ ನಮ್ಮ ಧರ್ಮ ಮಾಡುವಂತ ಪಾಠ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ ಯಾರ ಮುಂದೆ? ಯಾರು ದ್ವೇಷದ ಕಾರಣದಿಂದ ಮನೆ, ಮಠ, ಕುಟುಂಬ ಎಲ್ಲವನ್ನ ಕಳೆದುಕೊಂಡ್ರು, ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿ ಬಂದಂತ ಮಕ್ಕಳು, ಮಕ್ಕಳನ್ನ ಕಳೆದುಕೊಂಡು ಬಂಜಾರಾಗಿ ಬಂದಂತ ತಾಯಿಂದ್ರು, ಗಂಡನನ್ನ ಕಳೆದುಕೊಂಡು ವಿಧವೆಯರಾದಂತ ತಾಯಿಂದಿರು, ತಮ್ಮ ಕುಟುಂಬವನ್ನ ತಮ್ಮಂದ ಕಸಿರಲ್ಪಟ್ಟಾಗ, ತಮ್ಮ ಹೆಣ್ಣು ಮಕ್ಕಳು, ಮನೆಯ ತಾಯಿಂದಿರು, ಅಕ್ಕ ತಂಗಿಯರನ್ನ ಕಳ್ಕೊಂಡಾಗ, ಅರೆ ನಾನು ಬದುಕಿದ್ದಾಗ್ಲೇ ನನ್ನ ಜೀವನವನ್ನ, ಕುಟುಂಬವನ್ನ ಕಳ್ಕೊಂಡಲ್ಲಪ್ಪ, ನಾನೊಬ್ಬ ಜೀವ ಸಹಿತ ಬಂದ್ಬಿಟ್ನಲ್ಲ, ನಾನೆಂತ ಸ್ವಾರ್ಥಿ ಅಂತ ಯೋಚನೆ ಮಾಡಿದ ಜೀವನ ಪೂರ್ತಿ ನರಳಾಡಬೇಕಾದಂತ ವ್ಯಕ್ತಿಗಳ ಮುಂದೆ ನಿಂತು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಅವರು ಮಾಡಿದ್ದು ಏನು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅವ್ರ ವಿರುದ್ಧ ದ್ವೇಷ ಇಟ್ಕೊಳ್ಬೇಡಿ ಅಂತ. ನಿರಾಶ್ರಿತರಿಗೆ ಅವರು ಹೇಳಿದಂತ ಮಾತು ಸರಿನೋ ತಪ್ಪು ಎಂಬುದು ನನ್ನ ವಿಚಾರ ಅಲ್ಲ, ಆ ವಿಚಾರ ನಿಮಗೆ ಬಿಡ್ತೀನಿ. ಇರೋ ಇತಿಹಾಸವನ್ನೇ ಹೇಳುವಂತ ಪ್ರಯತ್ನ ಅಷ್ಟೇ ಮಾಡ್ತಿರೋದು ನಾನು. ಏನಕ್ಕೆ ಪ್ರಯತ್ನಗಳು ಮಾಡಿದ್ರು ನಮ್ಮ ನಾಯಕರು? ಕಾರಣ ಇಷ್ಟೇ, ದೇಶದ ಸೌಹಾರ್ದತೆ ಕಾಪಾಡಬೇಕು, ಭ್ರಾತೃತ್ವವನ್ನ ಕಾಪಾಡಬೇಕು. ದೇಶವೇ ತುಂಡಾಯ್ತು,
ಆ ಸಂದರ್ಭದಲ್ಲೂ ಸೌಹಾರ್ದತೆ ಕಾಪಾಡುವಂತ ಪ್ರಯತ್ನವನ್ನ ನಮ್ಮ ಅಂದಿನ ನಾಯಕರು ಮಾಡಿದ್ರು. ಸರಿ, ಯಾವ ಮಟ್ಟಕ್ಕೆ? ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ದೇಶ ವಿಭಜನೆ ಆಗುವ ಕಾರಣವೇ ಈ ಸೌಹಾರ್ದತೆ, ಈ ಸೌ ಕಾಲ್ಡ್ ಭ್ರಾತೃತ್ವ. ನಮ್ಮ ನಾಯಕರಿಗೆ ಅರ್ಥವೇ ಆಗ್ಲಿಲ್ಲ. ಸೌಹಾರ್ದತೆ ಅಂದ್ರೆ ಕಣ್ಣು ಮುಂದೆ ಆಗ್ತಿರುವಂತ ಅಪರಾಧಗಳ ಜೊತೆ ರಾಜಿ ಅಲ್ಲ ಅನ್ನೋದು ನಮ್ಮ ನಾಯಕರಿಗೆ ಅರ್ಥ ಆಗ್ಲಿಲ್ಲ. ನಿರಂತರ ರಾಜಿ ಮಾಡ್ಕೊಂಡು ಬಂದ್ರು, ಒಂದಾದ ನಂತರ ಒಂದು. 1927 ಇಡೀ ಭಾರತದಾದ್ಯಂತ ಹಿಂದೂ ಧರ್ಮವನ್ನ ಬಿಟ್ಟು ಹೋಗಿ ಮತಾಂತರ ಆಗಿರುವಂತ ಹಿಂದೂಗಳನ್ನ ವಾಪಸ್ ವಾಪಸಿ ಮಾಡುತ್ತಾ, ನೀವ್ ಏನು ಮಾಡೋದು ಬೇಡಪ್ಪ, ಹರಿಬೋಲ್, ರಾಮನ ಹೆಸರನ್ನ ಹೇಳಿ, ಕೃಷ್ಣನ ಹೆಸರನ್ನ ಹೇಳಿ, ಭಗವಂತನ ಹೆಸರನ್ನ ಬಾಯಿಂದ ಉಚ್ಚರಿಸಿ ಸಾಕು, ನೀವ್ ವಾಪಸ್ ಹಿಂದೂ ಧರ್ಮಕ್ಕೆ ಬಂದ ಹಾಗೆ ನಾವು ನಿಮ್ಮನ್ನು ಸ್ವೀಕರಿಸ್ತೀವಿ ಅಂತ ಇಡೀ ದೇಶದಾದ್ಯಂತ ಹಿಂದೂಗಳನ್ನ ವಾಪಸಿ ಮಾಡುತ್ತಿದ್ದಂತ ಶ್ರದ್ಧಾನಂದರು, ಅಹಿಂಸೆಯ ಮಾರ್ಗದಲ್ಲಿ ಕೆಲಸ ಮಾಡ್ತಿದ್ದವರಲ್ವಾ. ಶ್ರದ್ಧಾನಂದರ ಹತ್ಯೆ ಆಯ್ತು. ಹತ್ಯೆ ಮಾಡಿದವ ಅಬ್ದುಲ್ ರಶೀದ್. 1927 ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಆರ್ಟಿಕಲ್ ಅನ್ನು ಬರೀತಾರೆ. ಆರ್ಟಿಕಲ್ ನ ಹೆಸರು ದ ಕೇಸ್ ಆಫ್ ಅಬ್ದುಲ್ ರಶೀದ್. ಆ ಆರ್ಟಿಕಲ್ ನಲ್ಲಿ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖಿಸ್ತಾರೆ, ದಿಸ್ ಸುಪ್ರೀಂ ಬ್ರೇವರಿ ಅಂಡ್ ದ ಫೇತ್ ಆಫ್ ಅಬ್ದುಲ್ ರಶೀದ್ ಡಿಮ್ಯಾಂಡ್ಸ್ ಅಡ್ಮಿರೇಷನ್. ಕೋಟ್ ಆನ್ ಕೋಟ್, ಒಂದು ಪದ ನನ್ನದಲ್ಲ. ಮಹಾತ್ಮ ಗಾಂಧೀಜಿಯವರು ಬರೀತಾರೆ, ಅಬ್ದುಲ್ ರಶೀದ್ ನ ಪರಮ ಧೀರತನ ಮತ್ತು ಅವನ ಭಕ್ತಿಗೆ ನಾನು ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಕೊಲೆಗಡಕನನ್ನು ಸಮರ್ಥಿಸಿಕೊಂಡ್ವಿ ನಾವು, ಒಂದಲ್ಲ ಒಂದು ರೂಪದಲ್ಲಿ. ಸಿಟ್ಟು ಬರೋದು ಈ ಕಾರಣಕ್ಕಲ್ಲ ಸ್ವಾಮಿ. ಭಗತ್ ಸಿಂಗರು ನೇಣುಗಂಬಕ್ಕೇರುತ್ತಾರೆ. ಭಗತ್ ಸಿಂಗರು ನೇಣುಗಂಬಕ್ಕೇರಿದಂತ 3 ದಿನಗಳಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿಂತು ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಿರ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಮಾತೇನು ಗೊತ್ತೇ? ವಿ ಶಲ್ ನಾಟ್ ಫಾಲೋ ದ ಆಕ್ಷನ್ಸ್ ಆಫ್ ಭಗತ್ ಸಿಂಗ್. ದ ವೇ ದೇ ಪರ್ಸ್ಯೂಡ್ ವಾಸ್ ನಥಿಂಗ್ ಬಟ್ ವೇಸ್ಟ್ ಅಂಡ್ ಫ್ಯೂಟೈಲ್. ಭಗತ್ ಸಿಂಗ್ ಪಾಲಿಸಿದಂತ ಮಾರ್ಗ ವ್ಯರ್ಥ ಮತ್ತು ಅದರಿಂದ ಯಾವುದೂ ಕೆಲಸ ಆಗೋದಿಲ್ಲ. ಆದ್ರಿಂದ ನೀವು ಯಾರು ಭಗತ್ ಸಿಂಗರ ಮಾರ್ಗವನ್ನ ಪಾಲಿಸಬೇಡಿ. ಭಗತ್ ಸಿಂಗರು ಹುತಾತ್ಮರಾದಂತ ನಂತರ ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೀತಾರೆ ಭಗತ್ ಸಿಂಗ್ನ ಬಗ್ಗೆ. ವಾಟ್ ಭಗತ್ ಸಿಂಗ್ ಡಿಡ್ ವಾಸ್ ಎರರ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಭಗತ್ ಸಿಂಗ್ ಮಾಡಿ ತಪ್ಪು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾರ್ಯಾರೋ ಹೇಳೋದು ಬಿಡಿ, ಮಹಾತ್ಮ ಗಾಂಧೀಜಿಯವರು ಬರೆಯೋದು ಬಿಡಿ. ಲಾರ್ಡ್ ಇರ್ವಿನ್ ನ ಜೊತೆ ಮಾತಾಡ್ಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿಯವರ ಸಂಭಾಷಣೆಯನ್ನ ಅವರದ್ದೇ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ಮಹಾದೇವ್ ದೇಸಾಯಿ ಅವರು ಹೇಳಿದಂತ ಆಧಾರದ ಮೇಲೆಗೆ ಜೈನ್ ನಾರಸಿಂಹ ಶರ್ಮಾ ಅವರು ಬರೆದಿರುವಂತ ಒಂದು ಆರ್ಟಿಕಲ್ ಇದೆ, ಭಗತ್ ಸಿಂಗ್ ಅಂಡ್ ಮಹಾತ್ಮ ಗಾಂಧಿ ದ ಕ್ಲಾಶ್ ಆಫ್ ಐಡಿಯಾಲಜೀಸ್ ಅಂತ ಆರ್ಟಿಕಲ್ ನಲ್ಲಿ ಉಲ್ಲೇಖಿಸ್ತಾರೆ. ಇರ್ವಿನ್ ಜೊತೆ ಮಾತಾಡಿದಂತ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗರ ಕುರಿತಾಗಿ ಹೇಳ್ತಾರೆ, ಭಗತ್ ಸಿಂಗ್ ಮೈಟ್ ಬಿ ಬ್ರೇವ್ ಬಟ್ ಇಸ್ ಮೈಂಡ್ ಇಸ್ ನಾಟ್ ಇನ್ ದ ರೈಟ್ ಪ್ಲೇಸ್. ಭಗತ್ ಸಿಂಗ್ ಧೀರನಾಗಿರ್ಬೋದು, ಆದ್ರೆ ಭಗತ್ ಸಿಂಗಿನ ಮನಸ್ಥಿತಿ ಸರಿ ಇಲ್ಲ ಅಂತ ಬ್ರಿಟಿಷ್ ಆದಂತ ವೈಸ್ರಾಯ್ ಇರ್ವಿನ್ಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು ಭಗತ್ ಸಿಂಗ್ನ ಕುರಿತಾಗಿ. ಇಂತಹ ಮಹಾತ್ಮ ಗಾಂಧೀಜಿಯವರು ಒಂದು ಕಾಲದಲ್ಲಿ ಅಬ್ದುಲ್ ರಶೀದನನ್ನ ಸಮರ್ಥಿಸಿಕೊಳ್ತಾರೆ. ಯಾವ ನೆಪದಲ್ಲಿ? ಸೌಹಾರ್ದತೆ ಹೆಸರಲ್ಲಿ. ಅಲ್ಲಿಗೂ ಒಪ್ಕೊಂಡು ಭಾರತ ಸುಮ್ಮನಾಯ್ತು, ಹಿಂದೂಗಳು ಸುಮ್ಮನಾದ್ವಿ, ಭಾರತೀಯರು ಸುಮ್ಮನಾದ್ವಿ. ನಮ್ಮ ನಾಯಕರ ಸೌಹಾರ್ದತೆ ಅಲ್ಲಿಗೆ ನಿಲ್ಲಿಲ್ಲ. 1937 ಕಾಕಿನಾಡದ ಅಧಿವೇಶನ ನಡೀತಿದೆ. ನಾವು ಒಂದೇ ಮಾತನ್ನು ಹಾಡದ್ವಲ್ಲ, ವಿಷ್ಣು ದಿಗಂಬರ ಪುಲಸ್ಕರೆ ಕಂಚಿನ ಕಂಠದ ಗಾಯಕರು ಒಂದೇ ಮಾತ್ರ ಹಾಡ್ಲಿಕ್ಕೆ ಬಂದು ನಿಂತಿದ್ದಾರೆ ಅಧಿವೇಶನದಲ್ಲಿ. ಅಧಿವೇಶನದ ಅಧ್ಯಕ್ಷರಾಗಿ ಮೌಲಾನಾ ಮೊಹಮ್ಮದ್ ಅಲಿ ಕೂತಿದ್ದಾರೆ. ವಿಷ್ಣು ದಿಗಂಬರ್ ಪುಲಸ್ಕರ್ ಅವರು ಬಂದ ಕೂಡಲೇ ಮೌಲಾನಾ ಮೊಹಮ್ಮದ್ ಅಲಿ ಹೇಳ್ತಾರೆ, ನೀವು ಒಂದೇ ಮಾತ್ರ ಹಾಡುವಂತಿಲ್ಲ. ಯಾಕೆ ಅಂದ್ರೆ ಅವ್ರು ಕೊಟ್ಟಂತ ಕಾರಣ, ಒಂದೇ ಮಾತ್ರ ಗೀತಿನಲ್ಲಿ ನೀವು ದೇಶವನ್ನ ತಾಯಿ ಅಂತ, ದುರ್ಗಿ ಅಂತ, ಲಕ್ಷ್ಮಿ ಅಂತ, ಸರಸ್ವತಿ ಅಂತೆಲ್ಲ ಕೊಂಡಾಡ್ತೀರಾ, ಇದು ನನ್ನ ಮತಕ್ಕೆ ವಿರುದ್ಧವಾಗಿರೋದು, ನೀವು ಒಂದೇ ಮಾತ್ರ ಹಾಡಬಾರದು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಥಮ ಬಾರಿಗೆ ಒಂದೇ ಮಾತ್ರಮ್ಗೆ ವಿರೋಧ ಬಂತು. ಯಾವ ಒಂದೇ ಮಾತ್ರ ಒಂದು ಕಾಲದಲ್ಲಿ ಬಂಗಾಳ ವಿಭಜನೆ ಆಗ್ತಿರಬೇಕಾದ್ರೆ ಎಲ್ಲವನ್ನು ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಅಂದು ಬಂಕಿಮರು ಬರೆದಂತ ಆನಂದಮಠ ಎಂಬ ಪುಸ್ತಕದಿಂದ ಆಯ್ದಂತ ಒಂದೇ ಮಾತ್ರ ನಾಗಾ ಸಾಧುಗಳು ಹಾಡಿದಂತ ಹಾಡು, ಅದನ್ನ ಒಂದೇ ಮಾತ್ರಮನ್ನ ಘೋಷಣೆ ಆಗಿಸ್ಕೊಂಡು ಹಾಡ್ತಿದ್ವೋ, ಅದೇ ಒಂದೇ ಮಾತ್ರ ಗೀತೆಯನ್ನ ವಿರೋಧ ವ್ಯಕ್ತಪಡಿಸಲಾಯಿತು. ಸಭೆಯಲ್ಲಿದ್ದಂತ ಸಭಿಕರು ಕೈ ಮುಗಿದು ಎದ್ದು ನಿಂತರು. ನಾವು ಬೇಡ್ತಿರೋ ಸ್ವರಾಜ್ಯ. ಸ್ವರಾಜ್ಯ ಅಂದ್ರೆ ನನ್ನ ರಾಷ್ಟ್ರ, ನನ್ನ ರಾಷ್ಟ್ರದಲ್ಲಿ ನನ್ನ ರಾಜ್ಯ, ನನ್ನ ರಾಜ್ಯದಲ್ಲಿ ನನ್ನ ರಾಜ್ಯಭಾರ, ನನ್ನ ದೇಶದಲ್ಲಿ ನನ್ನ ರಾಜ್ಯಭಾರದಲ್ಲಿ ನನ್ನ ತಾಯಿ ಭಾರತಾಂಬೆ ನನ್ನ ಇಚ್ಛೆ ಪಟ್ಟಾಗಿ ನಾನು ಕೊಂಡಾಡ್ಲಿಲ್ಲ ಅಂದ್ರೆ ಇನ್ ಯಾರು ಸ್ವಾಮಿ ಬಂದ್ ಕೊಂಡಾಡ್ತಾರೆ ನಮ್ಮ ತಾಯಿಯನ್ನ, ನಮ್ಮ ಭಾರತಾಂಬೆಯನ್ನ? ನೀವು ಹಾಡಲೇಬೇಕು. ಸಭಿಕರು ಕೈ ಮುಗಿದು ಎದ್ದು ನಿಂತರು. ವಿಷ್ಣು ದಿಗಂಬರ್ ಪುಲಸ್ಕರ್ ಅವರು ಪೂರ್ಣ ಒಂದೇ ಮಾತ್ರ ಗೀತೆಯನ್ನ ಹಾಡಿ ತೋರಿಸಿದ್ರು. ಮೌಲಾನಾ ಮೊಹಮ್ಮದ್ ಅಲಿ ಅಧಿವೇಶನವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ್ರು. 1837 ಮಹಾತ್ಮ ಗಾಂಧೀಜಿಯವರು ಒಂದೇ ಮಾತ್ರ ಕುರಿತಾಗಿ ಹೇಳಿಕೆಯನ್ನ ಕೊಡ್ತಾರೆ. ಇಟ್ ಇಸ್ ಅನ್ಫಾರ್ಚುನೇಟ್